ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ಕ್ಲಾಸ್ನಲ್ಲಿ ತಾಳ ದಾದ್ರಾ ಒಂದನೇ ಅಧ್ಯಾಯ ಅಂದರೆ ತಾಳದಲ್ಲಿ ಒಂದನೆಯದು ದಾದ್ರಾ. ಇದರ ಹೆಸರು ದಾದ್ರಾ. ಇದರ ಪರಿಚಯ ಸ್ವಲ್ಪ ಮೊದಲು ಮಾಡಿಕೊಳ್ಳೋಣ. ಇದನ್ನು ಬರೆದುಕೊಳ್ಳಿ. ತಾಳ ದಾದ್ರಾ ಮಾತ್ರ ಮುಂದೆ ಇಜಿಕಲ್ ಟು ಬರೆದು 6 ಬರೆಯಿರಿ. ಭಾಗ 2 ವಿಭಜನೆ 3 ವಿಭಜನೆ. ಜಾತಿ, ಇದರ ಜಾತಿ ಯಾವ್ದಪ್ಪ ಅಂದ್ರೆ ತಿಸ್ರ ಜಾತಿ ಆಗಿರುತ್ತದೆ. ಪೆಟ್ಟು 1ನೇ ಮಾತ್ರದ ಮೇಲೆ ಪೆಟ್ಟು ಮತ್ತು 4ನೇ ಮಾತ್ರದ ಮೇಲೆ ಹುಸಿ ಇರುತ್ತದೆ. ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈಗ ಮೊದಲು ಕೈ ಮೇಲೆ ಹಾಕೋದು ಕಲಿಬೇಕು, ಆನಂತರ ತಬಲದಲ್ಲಿ ಬರುತ್ತೆ. ಈಗ ನೋಡಿ, ಕೈ ಮೇಲೆ ಹಾಕಿ ತೋರಿಸ್ತೀನಿ. ದಾ ದಿ ನ, ದಾ ತೋ ನ, ದಾ ದಿ ನ, ದಾ ತೋ ನ. ನೋಡಿದ್ರ ಫ್ರೆಂಡ್ಸ್, ಈಗ ಕೈಯಲ್ಲಿ ಹಾಕೋದ್ರಿಂದ ಜಲ್ದಿ ತಬಲಾ ಅರ್ಥ ಆಗುತ್ತೆ. ಈಗ ನಾನು ಮೇಲೆ ಹೇಳಿದ್ನಲ್ವಾ, ಇದನ್ನ ಈಗ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ. ಇದನ್ನ ಬರ್ಕೊಳ್ಳಿ, ಅಂದ್ರೆ ಮುಂದೆ ನೀವು ಜೂನಿಯರ್ ಎಕ್ಸಾಮ್ ಅದು ಕಟ್ಟಲು ನಿಮಗೆ ಉಪಯೋಗವಾಗುತ್ತೆ. ಪ್ಲೀಸ್ ಇನ್ನೂ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಧನ್ಯವಾದಗಳು. ಈಗ ಮೊದಲನೇ ದಾದಿನ ದಾತೋನ ಇದನ್ನ ಹೇಳ್ತೀನಿ ನೋಡಿ. ಈಗ ತಬಲಾದಲ್ಲಿ ಮೊದಲು ಬಾಯಲ್ಲಿ ಹೇಳ್ತೀನಿ. ದಾ ದಿ ನ, ದಾ ತೋ ನ. ಈಗ ತಬಲಾದಲ್ಲಿ ನೋಡ್ಸೋಣ ಫ್ರೆಂಡ್ಸ್. ಇದು ತಬಲಾದ ಒಂದನೇ ತಾಳ ನೋಡಿ. ಈಗ ಈಗ ಬಂತಲ್ಲ ಫ್ರೆಂಡ್ಸ್, ಇದನ್ನ ನೋಡಿ ಕಲಿಯಿರಿ ನೀವು. ದಾ, ಇದು 2 ಕೂರ್ಸಿ ಹೊಡೆದ್ರೆ ದಾ ಆಗುತ್ತೆ. ದಾ ನೋಡಿ, ಈ ಬೆಳನ ನೋಡಿ, ಇದು ಇಲ್ಲೇ ಬರ್ಬೇಕು. ಇದು ಮೊದ್ಲೇ ಮೂಲಾಕ್ಷರಗಳಲ್ಲಿ ಕಲ್ತಿದ್ರಲ್ವಾ, ಅದೇ ತರ ದಾ. ಇದು 2 ಕೂರ್ಸಿ ದಾ ಆಗುತ್ತೆ. ದಾ, ಇವು ಕೈ ಹೀಗೆ ಇರಬೇಕು, ಮೇಲೆ ಎತ್ತಿ ದಾ. ಆಮೇಲೆ ಈ ಬಳ್ಳು ಮತ್ತು ಈ ಬಳ್ಳು ಕೂರ್ಸಿ ರೆಡ್ಡಿ ಆಗುತ್ತೆ. ಇಲ್ಲಿ ಕರ್ನಿ ಮೇಲೆ ದಿ ಬರುತ್ತೆ. ದಾ ದಿ ನಾ, ನಾ ಇಲ್ಲಿ ಪೂರಾ ಚಾಂಪಿಯನ್ ಬರುತ್ತೆ. ನಾ, ದಾ ದಿ ನಾ, ಮತ್ತೆ ದಾ, ಮತ್ತೆ ದಾ, ದಾ ತೋ, ತೋ 2 ಕೂರ್ಸಿ ಬರುತ್ತೆ ನೋಡಿ. ತೋ, ಹೀಗೆ ದೊಡ್ಡದು ಈ ಬೆಳನ ಮೇಲೆ ಹಾಕ್ಬೇಕು. ತೋ, ಮತ್ತೆ ನಾ, ನಾ. ಹೀಗೆ ಬರಬಾರ್ದು, ಹೀಗೆ ಬಂದ್ರೆ ಹೀಗೆ ತಪ್ಪಾಗುತ್ತೆ. ಹೀಗೆ ಬರ್ಬೇಕು. ಈಗ ತೋರಿಸ್ತೀನಿ ನೋಡಿ. 1ನೇ ಕಾಲದಲ್ಲಿ ದಾ ದಿ ನ, ದಾ ತೋ ನ, ದಾ ದಿ ನ, ದಾ ತೋ ನ. ಇದನ್ನ ಈಗ 2ನೇ ಕಾಲದಲ್ಲಿ ನೋಡೋಣ. ಹೀಗೆ ಇದು 1ನೇ ಕಾಲನ್ನು 5 ನಿಮಿಷ ಅಥವಾ 10 ನಿಮಿಷ ಅಭ್ಯಾಸ ಮಾಡಬೇಕು, ಆಗ ಮಾತ್ರ ಬರುತ್ತೆ ಇದು. ಈಗ 2ನೇ ಕಾಲನ್ನು ನೋಡೋಣ ನೋಡಿ. ಈಗ 3ನೇ ಕಾಲ್ ನೋಡಿ. ಹೀಗೆ ಅಭ್ಯಾಸ ಮಾಡಿ ಬರುತ್ತೆ. ಈಗ ಟೇಕಾ ಅನ್ನು 4ನೇ ಕಾಲದಲ್ಲಿ ನೋಡೋಣ. ಟೇಕಾ ಮತ್ತೆ ಟೇಕಾ ಅಂದ್ರೆ ಮೊದಲು ಈಗ ತೋರಿಸಿನಲ್ವಾ, ಇದಕ್ಕೆ ಟೇಕಾ ಅಂತಾರೆ. ಮುಂದೆ ಬರೋಕ್ಕೆ ಪ್ರಕಾರಗಳು ಅಥವಾ ಲಗ್ಗಿ ಅಂತಾರೆ ಅಂತ ಕರೀತಾರೆ. ಈಗ 4ನೇ ಕಾಲ ನೋಡೋಣ ಟೇಕಾವನ್ನು.
4ನೇ ಕಾಲದಲ್ಲಿ ಬರುತ್ತೆ ಇದು. ಇದರಲ್ಲಿ ಪ್ರಕಾರಗಳನ್ನು ಈಗ ನೋಡೋಣ. ಪ್ರಕಾರಗಳು ಅಂದ್ರೆ ಏನಿಲ್ಲ, ಇದಕ್ಕೆ ಸ್ವಲ್ಪ ಇನ್ನು ಇದನ್ನೇ ಸ್ವಲ್ಪ ವಿವರಿಸಿ ಬರ್ಸೋದಷ್ಟೇ. ಇದನ್ನ ಪ್ರಕಾರಗಳಲ್ಲಿ ಒಂದೇದಂತ ನಂಬರ್ ಹಾಕೊಳ್ಳಿ ಬುಕ್ ನಲ್ಲಿ. ದಾ ದಿ ನ ನ ದಾ ತೋ ನ ನ. ಇನ್ನೊಂದು ಹೇಳ್ತೀನಿ ನೋಡಿ. ದಾ ದಿ ನ ನ ದಾ ತೋ ನ ನ. ಈಗ ತಬಲಾದಲ್ಲಿ ಬರ್ಸೋಣ ನೋಡಿ ಫ್ರೆಂಡ್ಸ್. ನಾನು ತಬಲಾ ಬಾರಿಸುವಾಗ ನನ್ನ ಕೈಯನ್ನು ಬಹಳ ಲಕ್ಷ್ಯ ಕೊಟ್ಟು ನೋಡಿ, ಆಗ ಮಾತ್ರ ಗೊತ್ತಾಗುತ್ತೆ. ಇದು ಬಹಳ ಈಜಿ ಹೇಗೆ ಅಂತ ಹೇಳ್ತೀನಿ ನೋಡಿ. ಮೊದಲು ದಾದಿನ ದಾತೋನ ಬರ್ತೀನಿ ನೋಡಿ. ಇದಕ್ಕೆ ಲಾಸ್ಟ್ನದಲ್ಲಿ ನ ಎರಡು ಹಚ್ಬೇಕು ಅಷ್ಟೇ. ದಾ ದಿ ನ ನ ದಾ ತೋ ದಾ ದಿ ನ ನ ದಾ ತೋ ನ ನ ದಾ ದಿ ನ ನ ದಾ ತೋ ನ ನ ದಾ ದಿ ನ ನ ದಾ ತೋ ನ ನ ದಾ ದಿ ನ ನ ದಾ ತೋ ನ ನ. ಈಗ ಆಯ್ತಲ್ವಾ, ಎರಡನೇ ಕಾಲು ತೋರಿಸ್ತೀನಿ ನೋಡಿ. ಈಗ ಇದನ್ನ ದಾ ದಿ ನ ದಾ. ಕೈಯನ್ನು ಬಹಳ ಲಕ್ಷ್ಯ ಕೊಟ್ಟು ನೋಡ್ಬೇಕು. ಈಗ ತಾನೇ ಕಲಿತಾ ಇದ್ದವರು. ಈಗ 3ನೇ ಕಾಲು ನೋಡೋಣ. ಈಗ ಆಯ್ತಲ್ವಾ. ಈಗ 4ನೇ ಕಾಲು ನೋಡೋಣ. ಹೀಗೆ ಮಾಡಿದ್ರೆ ದಿನಾಲು ಅಭ್ಯಾಸ ಮಾಡಿದ್ರೆ ಬರುತ್ತೆ. ಈಗ ಪ್ರಕಾರಗಳಲ್ಲಿ ಒಂದನೇದಾಯ್ತು. ಈಗ ಪ್ರಕಾರದಲ್ಲಿ ಎರಡನೇದು ಅಂದ್ರೆ ಈಗ ಎರಡನೇದ ಟೇಕ ಈಗ ತೋರಿಸ್ತೀನಿ ನೋಡಿ. ಅವರ ಹೆಸರನ್ನು ಹೇಳ್ತೀನಿ, ಬರ್ಕೊಳ್ಳಿ. ದಾ ದಾ ದಿ ನ ನ ದಾ ದಾ ಥೋ ನ ನ. ಇಲ್ಲಿ ಮೊದಲು ದಾದ 2 ಬರುತ್ತೆ, ದಿ 1 ಬರುತ್ತೆ, ನ 2 ಬರುತ್ತೆ, ಮತ್ತೆ ದಾದ 2 ಬರುತ್ತೆ, ತೋ 1 ಬರುತ್ತೆ, ನ 2 ಬರುತ್ತೆ. ತೋರಿಸ್ತೀನಿ ನೋಡಿ. ದಾ ದಾ ದಿ ನ ದಾ. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನ ಈಗ 1ನೇ ಕಾಲಲ್ಲಿ ಬರ್ಸ್ತೀನಿ. ದಾ ದಾ ದಿ ದಿ ಗೊತ್ತಲ್ವಾ, ದಿ ದಿ ದಿ. ದಾದ ಇಲ್ಲಿ ಬರುತ್ತೆ, ದಿ ದಿ ಇಲ್ಲಿ ಬರುತ್ತೆ. ದಾ ದಾ ದಿ ನ ನ ದಾ ತೋ ತೋ ಕುಲ್ಲ ಬರುತ್ತೆ. ತೋ ತೋ ನ ನ ದಾ ದಾ ದಿ ನ ನ ದಾ ದಾ ತೋ ನ ನ. 2ನೇ ಕಾಲು ಬರ್ಸ್ತೀನಿ ನೋಡಿ. ಈಗ ಈಗ 3ನೇ ಕಾಲು ಬರ್ಸ್ತೀನಿ ನೋಡಿ. ಈಗ ಅಭ್ಯಾಸ ಹಿಂಗೆ ಮಾಡುವಾಗ ಈಗ ಬಳ್ಳು ಹೀಗೆ ಹೋಗ್ಬಾರ್ದು, ಹೀಗೆ ಬರಬಾರ್ದು, ಹೀಗೆ ಬರ್ಬೇಕು. ಈ ಬಳ್ಳು ಅದಕ್ಕೆ ನಾನು ಲಕ್ಷ್ಯ ಕೊಟ್ಟು ನೋಡಿ ಅಂತ ಹೇಳ್ತೀನಿ. ಈ ಬಳ್ಳು ಹೀಗೆ ಮಾಡಬಾರ್ದು, ಎಲ್ಲ ಹೀಗೆ ಇರ್ಬೇಕು ನೋಡಿ. ಯಾವ ಹೀಗೆ ಮಾಡಬಾರ್ದು, ಅದಕ್ಕೆ ಹೀಗೆ ಕೈ ಮೇಲೆ ಎತ್ತಬೇಕು.
ಈಗ 4ನೇ ಕಾಲ ತೋರಿಸ್ತೀನಿ ನೋಡಿ. ಈಗ 2ನೇ ಪಾಠ ಆಯ್ತು. ಈಗ 3ನೇ ಪಾಠ ಹೇಳ್ತೀನಿ ನೋಡಿ, ಅದನ್ನ ಬರ್ಕೊಳ್ಳಿ. ದಾ ತಿಟ್ಟ ತಿಟ್ಟ ತಾ ದಿನ್ ದಿನ್. ತಾ ಮುಂದೆ ಒಂದು ಮಾತ್ರ ಕಾಲ ಗ್ಯಾಪ್ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ದಾ ತಿಟ್ಟ ತಿಟ್ಟ ತಾ ದಿನ್ ದಿನ್. ನೋಡಿ, ದಾ ತಿಟ್ಟ ತಿಟ್ಟ ತಾ ನೋಡ್ರ ಫ್ರೆಂಡ್ಸ್, ಇನ್ನೊಂದ್ಸಲ ಸ್ಲೋ ತೋರಿಸ್ತೀನಿ ನೋಡಿ. ದಾ ನೋಡಿ, ದಾ ತಿಟ್ಟ ತಿಟ್ಟ ನೋಡಿ. ಈಗ ತಿಟ್ಟ ತಿಟ್ಟ ಮತ್ತೆ ತಾ ಮತ್ತೆ ಧಿನ್ 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 ಧಿನ್. ನಾ ಇಲ್ಲಿ ಬರಲ್ಲ, ಎಲ್ಲ ಇಲ್ಲೇ ಸೈಲೆಂಟ್ ಆಗುತ್ತೆ. ಧಿನ್ ಧಿನ್ ಇಲ್ಲೇ ಆಗುತ್ತೆ ನೋಡಿ. ಈಗ 1ನೇ ಕಾಲದಲ್ಲಿ ಬರ್ತೀನಿ. ದಾ ಈಗ 1ನೇ ಕಾಲ ಆಯ್ತು. ಈಗ 2ನೇ ಕಾಲ ತೋರಿಸ್ತೀನಿ ನೋಡಿ. ಈಗ 3ನೇ ಕಾಲ ತೋರಿಸ್ತೀನಿ ನೋಡಿ. ಈ ಬೋಲು ಬಹಳ ಮುಖ್ಯವಾಗಿದೆ, ಇದನ್ನು ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಯಾಕಂದ್ರೆ ಹೆಚ್ಚು ಹಾಡನ್ನು ಇದೇ ಬೋಲ್ ನಲ್ಲಿ ಬಾರಿಸೋಕಾಗುತ್ತೆ. ನಾನು ನಿಮ್ಗೆ ಮುಂದಿನ ತರಗತಿಯಲ್ಲಿ ಆದ್ರೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಡಿನಲ್ಲಿ ದಾದರ ತಾಳವನ್ನು ಹೇಗೆ ತೋರಿಸ್ಬೇಕಂತ. ಈಗ ಕೇವಲ ತಬಲಾ ಪಾಠಗಳನ್ನು ಅಷ್ಟೇ ನೋಡೋಣ, ತಾಳವನ್ನು. ಈಗ 3 ಪಾಠ ಆಯ್ತು. ಈಗ 4ನೇ ಪಾಠ ಬರ್ಕೊಡಿ. ದಾಗಿ ದಿನ್ನ ಗಿನ್ನ ತಾಕೆ ತಿನ್ನ ಕಿನ್ನ. ಇನ್ನೊಂದು ಹೇಳ್ತೀನಿ ನೋಡಿ. ದಾಗಿ ದಿನ್ನ ಗಿನ್ನ ತಾಕೆ ತಿನ್ನ ಕಿನ್ನ. ನೋಡಿ ಹೇಗೆ ಬರ್ತಂತ ತೋರಿಸ್ತೀನಿ. ದಾಗಿ ದಾಗಿ ನೋಡಿ. ದಾ ಜಿ ಜಿ ಈ ಬಳಿ ಬರ್ಬೇಕು. ದಾ ಇದು ದಾಗಿ ನೋಡಿ. ದಾಗಿ ದಾಗಿ ಆಯ್ತಲ್ವಾ. ಮತ್ತೆ ದಿನ್ನ ದಿನ್ನ ಹೇಗೆ ಬರ್ಸ್ಬೇಕು ನೋಡಿ. ದಿ ಇಲ್ಲಿ ಬರ್ಬೇಕು. ಮತ್ತೆ ನಾ ಮತ್ತೆ ಇದು ಜಿ ಇದು ಬರ್ಬೇಕು. ಈ ಬರು ಜಿ ನ. ಈ ಬರ್ ಹೀಗೆ ಕುಂದಿರ್ಲಿಲ್ಲ ಅಂದ್ರೆ ಇವೆರಡು ಕೊರಬಲ್ ಮತ್ತು ಇವೆರಡು ಕೊರಬಲ್ ಹಾಕಿ ಹೀಗೆ ಕುಂದಿರ್ತಾ ಇರ್ತಾನೆ. ಈಗ ನೋಡಿ ಹೀಗೆ ದಾಗೆ ಹೀಗೆ ಮತ್ತೆ ದಿನ್ನ ಗಿನ್ನ ಗಿನ್ನ ನೋಡಿ. ಗಿನ್ನ ಮತ್ತೆ ಈಗ ಅರ್ಧ ಆಯ್ತಲ್ಲ. ಮತ್ತೆ ತಾಕೆ ತಿನ್ನ ಕಿನ್ನ ಹೀಗೆ ನೋಡಿ. ತಾಕೆ ಕ ಒತ್ ಕ ಆಗುತ್ತೆ ಇದು. ಕ ಮತ್ತೆ ತಿನ್ನ ತಿನ್ನ ಹೀಗೆ ನೋಡಿ. ತಿನ್ನ ಮತ್ತೆ ಕಿನ್ನ ಕಿನ್ನ ನೋಡ್ರಲ್ಲ ಫ್ರೆಂಡ್ಸ್. ಕಿನ್ನ ಕಿನ್ನ. ಈಗ ಇನ್ನ 1ನೇ ಕಾಲದಲ್ಲಿ ತೋರಿಸ್ತೀನಿ ನೋಡಿ. ಇದನ್ನ 2ನೇ ಕಾಲದಲ್ಲಿ ನೋಡೋಣ ನೋಡಿ. ಈಗ
ತಾಳಗಳನ್ನು ಒಂದೊಂದು ಬೋಲ್ಗಳನ್ನು ಕನಿಷ್ಠ ಆದ್ರೂ 2 ದಿನ ಆದ್ರೂ ಅಭ್ಯಾಸ ಮಾಡ್ಬೇಕು. ಒಂದೇ ದಿನ ಕಲಿತೀನಿ ಅಂದ್ರೆ ಆಗೋದಿಲ್ಲ. ಈಗ 3ನೇ ಕಾಲ್ ನೋಡೋಣ. ಈಗ 4ನೇ ಕಾಲ್ ನೋಡಿ. ಹೀಗೆ ಅಭ್ಯಾಸ ಮಾಡಿದ್ರೆ ಬರುತ್ತೆ. ಈಗ 5ನೇ ಪಾಠ ಹೇಳ್ತೀನಿ ನೋಡಿ, ಬರ್ಕೊಳ್ಳಿ ಅದನ್ನ. ದಾತಿ ದಾ ದಾ ತೋನ ತಾತಿ ದಾ ದಾ ದಿನ್ನ. ನೋಡಿ ಇನ್ನೊಂದ್ಸತಿ. ದಾತಿ ದಾ ದಾ ತೋನ ತಾತಿ ದಾ ದಾ ದಿನ್ನ. ದಾತಿ ನೋಡಿ. ದಾತಿ ಹೀಗ್ ಬರ್ತದ ನಡೀತೆ, ಆದ್ರೆ ಈಗ ಬಹಳ ದೂರ ಇರುತ್ತೆ ಅಂತ ನಾವು ಈ ಬಳಿ ಟಿ ಮಾಡ್ಕೋಣ. ಇದು ಟಿ ಟಿ ಆಗುತ್ತೆ. ದಾತಿ ನೋಡಿ. ದಾತಿ ದಾತಿ ಈಗ ದಾತಿ ಆಗುತ್ತೆ. ದಾತಿ ದಾ ದಾದ ನೋಡಿ. ದಾದ ತೋನ ತೋನ ಹೀಗೆ ತೋಕುಲ ನಾ ಇಲ್ಲಿ ಬರುತ್ತೆ. ಮತ್ತೆ ಉಲ್ಟಾ ತಾತಿ 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 ಹೀಗೆ ನೋಡಿ. ತಾತಿ ಮತ್ತೆ ದಾ ದ ದಿನ್ನ ದಾ ದ ದಿನ್ನ. ಈಗ 1ನೇ ಕಾಲದಲ್ಲಿ ತೋರಿಸ್ತೀನಿ ನೋಡಿ. ಈಗ 2ನೇ ಕಾಲ್ ನೋಡೋಣ ನೋಡಿ. ಮೂರನೇ ಕಾಲ್ ನೋಡಿ. ಇದು ಪ್ರಮುಖ ತಬಲಾ ಟೇಕ ಇದೆ. ಇದನ್ನು ನಾವು ಹಾಡಿನಲ್ಲಿ ಹೀಗೆ ಹಾಡಿಗೆ ಬರ್ಸಲು ಬಳಸ್ತೀವಿ. ಈಗ ಲಾಸ್ಟ್ 6ನೇ ನೋಡಿ, ಬರ್ಕೊಳ್ಳಿ. ಇದು ತೀರಾ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಇದು ಹೇಳ್ತೀನಿ ನೋಡಿ. ದಾತಿತ್ತ ತಾದಿನ್ನ. ನಾನು ಹೇಳ್ತೀನಿ ನೋಡಿ. ದಾತಿತ್ತ ಮತ್ತೆ ತಾದಿನ್ನ. ದಾತಿತ್ತ ಟಿ ಅಲ್ಲ ತಿ. ದಾತಿತ್ತ ತಾದಿನ್ನ ನೋಡಿ. ದಾ ದಾತಿ ನೋಡಿ. ಇದು ದಾ ಇದು ತಿ ತಿ. ದಾತಿ ತಾ ತಾಯಿಗೆ ತಾ ಎರಡು ಕೂಡಿಸಿ ತಾಗುತ್ತೆ ಅದು. ಮತ್ತೆ ದಿ ದಿ ಇದು ಬರುತ್ತೆ. ದಿ ನೋಡಿ ಇಲ್ಲಿ ಬರಬೇಕು. ಈಗ ನೋಡಿ. ದಾತಿ ದಾತಿತ್ತ ದಾತಿತ್ ದಾತಿತ್ತ ಹೀಗೆ ಬರುತ್ತೆ. ಮತ್ತೆ ಮುಂದೆ ತಾದಿನ್ನ ಬರ್ಕೊಳ್ಳಿ. ತಾದಿನ್ನ ಈಗ 1ನೇ ಕಾಲದಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ದಾತಿ ನೋಡಿ. ದಾತಿ ಇದು ದಿ ಇದೆ ಬರಬೇಕು. ದಾತಿ ನೋಡಿ. 2ನೇ ಕಾಲ ತೋರಿಸ್ತೀನಿ ನೋಡಿ. ಈಗ ಈಗ 3ನೇ ಕಾಲ ತೋರಿಸ್ತೀನಿ ನೋಡಿ.
ಕಾಲ ಐತಿ. ಈಗ 4ನೇ ಕಾಲ ತೋರಿಸ್ತೀನಿ ನೋಡಿ. ಹೀಗೆ ಮುಂದೆ ಇನ್ನೂ ಬರ್ತವೆ. ಈಗ ತೋರಿಸಿದ್ರೆ ಮತ್ತೆ ನೀವು ಇದು ನೋಡ್ತೀರಾ. ಅದಕ್ಕೆ ಈಗ ಲಾಸ್ಟ್ ತಾಳದಲ್ಲಿ ದಾದ್ರಾ ಮುಕ್ತಾಯ ಅಂದ್ರೆ ಹೇಗೆಂದ್ರೆ ಹಾಡಲ್ಲಿ ಲಾಸ್ಟ್ನೇ ಇರ್ತಲ್ವಾ, ಹೀಗೆ ಲಾಸ್ಟ್ನೇ ಪಲ್ಲವಿ ಹಾಡಿ ಮುಗಿಸ್ತಾರಲ್ವಾ, ಅದು ಹೇಳ್ತೀನಿ ನೋಡಿ. ಈಗ ಧಾ ದಾದಾ ತಿಟ್ಟ ಧಾ ದಾದಾ ತಿಟ್ಟ ಧಾ ಹೀಗೆ ಬರುತ್ತೆ. ಅದು ಮುಕ್ತಾಯ ಒಂದೇದು ಬರ್ಕೊಳ್ಳಿ. ಧಾ ಬರದ ಮುಂದೆ ಎಸ್ ಅಂದ್ರೆ ಒಂದು ಮಾತ್ರೆ ಕಾಲ ನಿಂದಿರ್ಬೇಕು. ಧಾ ದಾದಾ ತಿಟ್ಟ ಧಾ ದಾದಾ ತಿಟ್ಟ ಮುಂದೆ ಹೀಗೆ ಮಾಡಿ ಮುಗಿಸ್ಬಿಡ್ಬೇಕು ನೋಡಿ. ಧಾ ದಾ ದಾದಾ ತಿಟ್ಟ ಧಾ ದಾ ದಾ ತಿಟ್ಟ ದಾದಾ ತಿಟ್ಟ ಗೊತ್ತಲ್ವ ನಿಮಗೆ. ಧಾ ದಾ ದಾ ತಿಟ್ಟ ಧಾ ದಾ ದಾ ತಿಟ್ಟ. ಇದು 2 ಸ್ಟೇ ಮಾಡಿದ್ರೆ ಹಾಡಲ್ಲಿ ಲಾಸ್ಟ್ನಲ್ಲಿ ಮಾಡಿದ್ರೆ ಹಾಡಲ್ಲಿ ಮುಕ್ತಾಯ ಆಗುತ್ತೆ. ಇದು ಅಂದ್ರೆ ಚಂದ ಅನ್ಸುತ್ತೆ ಈಗ ಮಾಡಿದ್ರೆ. ಧಾ ದಾ ದಾ ತಿಟ್ಟ ಧಾ ರಿಪೀಟ್ ಇದೆ. ಒಂದ್ಸತಿ ಕಲ್ತ್ರೆ ಎರಡನೇದು ಬರುತ್ತೆ ನೋಡಿ. ಧಾ ದಾ ದಾ ತಿಟ್ಟ ಮತ್ತೆ ಧಾ ದಾ ದಾ ತಿಟ್ಟ. ಇದನ್ನ 2ನೇ ಕಾಲಲ್ಲಿ ಬರ್ಸೋಣ ಈಗ ನೋಡಿ. ಧಾ ದಾ ಈಗ 3ನೇ ಕಾಲ ಬರ್ಸೋಣ. ಹೀಗೆ ಬರುತ್ತವೆ. ಆದ ಕಾರಣ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಕಲಿಯೋಕೆ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.